ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೆನಪಾಗುವ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಏರಿಳಿತಗಳು, ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು, ಅದೇ ರೀತಿ ಈಗಿನ ಸಿಚುವೇಶನ್ ಏನು, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಇರುವ ಸತ್ಯ ಏನು, ಈ ಪರ್ಸನ್ ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಇವತ್ತಿನ ರೀಡಿಂಗಿಂದ ನೋಡೋದಕ್ಕೆ ಪ್ರಯತ್ನ ಪಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನೋದು ತುಂಬ ಸರಳ ದಾರಿಯಲ್ಲಿ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಇದೆಯಲ್ಲ, ಇದು ಸುಲಭವಾಗಿ ಹೂವಿನ ಹಾಸಿಗೆ ಮೇಲೆ ಇದ್ದಂತೆ ಇಲ್ಲ. ತುಂಬ ಏರಿಳಿತಗಳನ್ನು, ಅಪ್ಸ್ ಆ್ಯಂಡ್ ಡೌನ್ಸ್ನ ನೀವು ನೋಡಿದ್ದೀರ. ಕಹಿ ನೆನಪುಗಳು ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಇರಬಹುದು. ಹಿಂದಿನ ದಿನಗಳಲ್ಲಿ ನೀವು ಈ ರಿಲೇಷನ್ಶಿಪ್ಗಾಗಿ ತುಂಬಾ ಕಣ್ಣೀರು ಹಾಕಿರುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೋ ಒಂದು ಪೇನ್ಫುಲ್ ಸಿಚುವೇಶನ್ ಅನ್ನೋದು ನಿಮ್ಮನ್ನು ಕಾಡಿರುವ ಸಾಧ್ಯತೆ ಇದೆ. ಎಷ್ಟೋ ಸಲ ನಾನು ಯಾಕಪ್ಪ ಈ ಸಂಬಂಧದಲ್ಲಿ ಇದ್ದೀನಿ ಅಂತ ನಿಮಗೆ ಅನಿಸಿರಬಹುದು. ಇಲ್ಲಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಅಂದರೆ ಸಣ್ಣ ಪುಟ್ಟ ಜಗಳ ಅಲ್ಲ, ಮನಸ್ಸಿಗೆ ತುಂಬ ಆಳವಾಗಿ ನೋವು ಕೊಡುವಂಥ ಘಟನೆಗಳು ಕೂಡ ನಡೆದಿರಬಹುದು. ಅಥವಾ ಸಣ್ಣ ಪುಟ್ಟ ಜಗಳ ಕೂಡ ನಡೆದಿರಬಹುದು. ಅಥವಾ ಪಾಸ್ಟ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಬೇರೆ ಯಾವುದೋ ವ್ಯಕ್ತಿಯಿಂದ ನಿಮಗೆ ಚೀಟ್ ಅನ್ನೋದು ಆಗಿರಬಹುದು. ಯಾವುದಾದ್ರೂ ರೀತಿಯಲ್ಲಿ ಹರ್ಟ್ ಆಗಿರುವ ಚಾನ್ಸಸ್ ಕೂಡ ಇದೆ. ಯಾರನ್ನೋ ನೀವು ತುಂಬ ಬಿಲೀವ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ, ಆದರೆ ಅವರು ನಿಮ್ಮ ಬಿಲೀವನ್ನು ಉಳಿಸ್ಕೊಳ್ಳಿಲ್ಲ, ನಿಮ್ಮ ನಂಬಿಕೆಯನ್ನು ಉಳಿಸ್ಲಿಲ್ಲ. ಹಾಗಾಗಿ ನಿಮಗೆ ಜನರ ಮೇಲೆ ಇರೋ ನಂಬಿಕೆನೇ ಹೊರಟು ಹೋಗಿರೋ ರೀತಿ ನೀವು ರಿಯಾಕ್ಟನ್ನು ಮಾಡಿರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಒಂಥರ ಒಂಟಿ ಆಗಿಬಿಟ್ಟಿದ್ರಿ. ಬಟ್ ಈ ಪರ್ಸನ್, ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ಒಂದು ದೊಡ್ಡ ಪಾಸಿಟಿವ್ ಚೇಂಜ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಆಗಿರುವ ಸಾಧ್ಯತೆ ಕೂಡ ಇದೆ. ನೀವು ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದ ಮೇಲೆ ಒಂದು ರೀತಿಯ ಮ್ಯಾಜಿಕ್ ರೀತಿ ಆಗಿರಬಹುದು. ಅಥವಾ ನೀವು ನ್ಯೂ ಎಂಟ್ರಿಯಲ್ಲೇ ಈ ಪರ್ಸನ್ನೇ ನಿಮ್ಮ ಲೈಫ್ನಲ್ಲಿ ಮೊದಲು ಬಂದವರಾಗಿರ್ಬೋದು. ಅಥವಾ ನಿಮ್ಮ ಲೈಫ್ನಲ್ಲಿ ಪಾಸ್ಟ್ನಲ್ಲಿ ಬೇರೆ ವ್ಯಕ್ತಿ ಇದ್ದು, ಆ ವ್ಯಕ್ತಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಮಾಡಿ ಅಥವಾ ಚೀಟ್ ಮಾಡಿ ಹೋದ ಆದಮೇಲೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ನೀವು ತುಂಬ ನೋವಿನಲ್ಲಿದ್ದಾಗ, ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಈ ವ್ಯಕ್ತಿ ನಿಮಗೆ ಹೆಗಲು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಹೀಲ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ಆದ ನೋವನ್ನು, ಗಾಯಗಳನ್ನು ವಾಸಿ ಮಾಡೋದಕ್ಕೆ ಇವರು ತುಂಬ ಹೆಲ್ಪ್ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇವರಿಗೆ ನಿಮ್ಮ ಪಾಸ್ಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬಹುದು. ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅನ್ನೋದನ್ನು ಇವರು ಹತ್ತಿರದಿಂದ ನೋಡಿದ್ದಾರೆ, ಅಥವಾ ನೀವು ಇವರ ಹತ್ತಿರ ಎಲ್ಲವನ್ನು ಶೇರ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಪಾಸ್ಟ್ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಚೀಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಜನರಿಂದ ಯಾವುದೋ ಒಂದು ರೀತಿಯಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಹರ್ಟ್ ಆಗಿರಬಹುದು, ನೋವಾಗಿರಬಹುದು. ಆ ಸಿಚುವೇಷನ್ನಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಮಾಧಾನ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇವರು ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ನಿಮ್ಮ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ಗಳು ಆಗಿದೆ. ನಿಮ್ಮ ಲೈಫ್ನಲ್ಲಿ ನೆಗೆಟಿವ್ ಎನರ್ಜಿ ಕಮ್ಮಿಯಾಗಿ, ಲೈಫ್ ಅಂದರೆ ಇಷ್ಟೇನಾ ಅಂತ ನೀವು ಅಂದ್ಕೊಳ್ತಿದ್ದ ನೀವು ಲೈಫ್ ಅಂದರೆ ಇಷ್ಟು ಚೆನ್ನಾಗಿರುತ್ತಾ ಅನ್ನೋ ಫೀಲ್ ಕೂಡ ನಿಮಗೆ ಬಂದಿರುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ತುಂಬ ಹೊಂದ್ಕೊಂಡಿದ್ರಿ ನೀವಿಬ್ಬರು, ತುಂಬ ಇಬ್ಬರು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ನಿಸ್ತಾ ಇದೆ. ಬಟ್ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಸಮಸ್ಯೆ ಬಂದಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿರಬಹುದು.
ಈಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳೋದಾದರೆ ಇಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ ಬಗ್ಗೆ ಈಗ ಒಂದು ರೀತಿ ಕನ್ಫ್ಯೂಷನ್ನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಮೊದಲು ಇವರು ನನ್ನ ಮೇಲೆ ತೋರಿಸ್ತಾ ಇದ್ದ ಅಷ್ಟೊಂದು ಕೇರ್ ಈಗ ತೋರಿಸ್ತಾ ಇಲ್ಲ, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಕೊಡಬೇಕಾದಂತಹ ವ್ಯಾಲ್ಯೂ ಈಗ ಸಿಗ್ತಾ ಇಲ್ಲ ಅಂತ ನೀವು ಕೊರಗ್ತಾ ಇದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಇವರು ಯಾವ ರೀತಿ ಅಂದರೆ, ಇವರ ನೇಚರ್ ಯಾವ ರೀತಿ ಇದೆ ಅಂದರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಈ ಪರ್ಸನ್ ತುಂಬ ಪ್ರಾಕ್ಟಿಕಲ್. ಅವರು ಎಮೋಷನ್ಸ್ಗಿಂತ ಹೆಚ್ಚಾಗಿ ರಿಯಾಲಿಟಿನ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ತುಂಬ ಎಮೋಷ್ನಲ್ ವ್ಯಕ್ತಿ, ಸಣ್ಣ ಸಣ್ಣ ವಿಷಯಕ್ಕೂ ಹತ್ತು ಬಿಡ್ತೀರಾ ಅಥವಾ ಬೇಜಾರು ಮಾಡ್ಕೊಳ್ತೀರಾ. ಆದರೆ ಇವರು ಹಾಗಲ್ಲ. ಅವರು ಲೈಫನ್ನು ಒಂದು ಆರ್ಡರ್ ರೀತಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವರ ಕೆರಿಯರ್ನ ತುಂಬ ಇಷ್ಟಪಡ್ತಾರೆ, ಅವರ ಫ್ಯೂಚರ್ನ ಅವ್ರು ಇಷ್ಟಪಡ್ತಾರೆ, ಅವರ ಜಾಬನ್ನು ಅವರು ತುಂಬ ಇಷ್ಟಪಡ್ತಾರೆ, ಅವರ ಮುಂದಿನ ಲೈಫ್ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಅವರ ಕೆರಿಯರ್ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರಾ, ಅವರ ಕೆರಿಯರ್ ಬಗ್ಗೆ ತುಂಬ ಜಾಸ್ತಿ ಪ್ರೀತಿ ಇದೆಯಾ ಅಥವಾ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ನೋಡೋದಾದರೆ, ಅವರು ಕೆರಿಯರನ್ನು ಕೂಡ ಪ್ರೀತಿಸ್ತಾರೆ, ಅವರ ಜಾಬನ್ನು ಕೂಡ ಪ್ರೀತಿಸ್ತಾರೆ, ಅವರ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಅವರು ನಿಮ್ಮನ್ನು ಕೂಡ ತುಂಬ ಪ್ರೀತಿಸ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರ ಪ್ರೀತಿ ಅನ್ನೋದು ತುಂಬ ಜೆನ್ಯೂನ್ ಆಗಿದೆ. ಆದರೆ ಅವರ ತಲೆಯಲ್ಲಿ ಒಂದು ದೊಡ್ಡ ಪ್ಲಾನ್ ಇದೆ ಅಂತ ಅನ್ನಿಸ್ತಾ ಇದೆ. ಅವರ ಫ್ಯೂಚರ್ ಸೆಕ್ಯೂರ್ ಆಗಿರಬೇಕು, ಅವರ ಕೆರಿಯರ್ ಅಥವಾ ಕೆಲಸದ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಕೇವಲ ಪ್ರೀತಿ ಇದ್ದರೆ ಸಾಕಾಗಲ್ಲ ಜೀವನ ನಡೆಸೋದಕ್ಕೆ, ಅದಕ್ಕೆ ಬೇಕಾಗಿರೋ ದುಡ್ಡು ಬೇಕು, ಸ್ಟೇಟಸ್ ಬೇಕು, ಮತ್ತು ಒಳ್ಳೆ ಕೆರಿಯರ್ ಬೇಕು, ಅದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು. ಹಾಗಾಗಿ ಅವರು ಅವರ ಕೆಲಸವನ್ನು ಸೈಡ್ಗೆ ಇಟ್ಟು ದಿನ ಇಡೀ ನಿಮ್ಮ ಜೊತೆ ಮಾತಾಡಿಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಗೊತ್ತಿದೆ. ಕೆರಿಯರ್ ಚೆನ್ನಾಗಿದ್ದರೆ ಮಾತ್ರ ನಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು, ನಮ್ಮಿಬ್ಬರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅವರು ಅಂದ್ಕೊಂಡಿದ್ದಾರೆ. ಅವರ ಡಿಸಿಷನ್ ಏನು ಅಂತ ನೋಡೋದಾದರೆ, ಅವರು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆ ಕೂಡ ನಿಮ್ಮಿಬ್ಬರ ಲೈಫ್ಗೆ ಸೆಕ್ಯೂರ್ ಕೊಡೋದಕ್ಕೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಬರೀ ಎಮೋಷ್ನಲ್ ಸಪೋರ್ಟನ್ನು ಕೇಳ್ತಾ ಇದ್ದೀರಾ, ಅವರು ಫೈನಾನ್ಷಿಯಲ್ ಮತ್ತು ಲೈಫ್ ಸ್ಟೆಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಎನರ್ಜೀಸ್ಗಳನ್ನು ನೋಡಾದ್ಮೇಲೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಸತ್ಯ ಇದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಫೈನಲ್ ಆಗಿ ಹೇಳೋದಾದರೆ, ನಿಮ್ಮ ಈ ಕನೆಕ್ಷನ್ನಲ್ಲಿ ಪ್ರೀತಿ ಅನ್ನೋದು ತುಂಬ ಇದೆ. ಆದರೆ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ನೀವು ನಿಮ್ಮ ಕಡೆಯಿಂದ ಬೆಸ್ಟ್ ಕೊಡ್ತಾ ಇದ್ದೀರಾ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಈ ಪರ್ಸನ್ ಅವರದೇ ಆದ ಒಂದು ಪ್ರಪಂಚದಲ್ಲಿ ಅಂದರೆ ಕೆಲಸದ ಒತ್ತಡದಲ್ಲಿ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮಗೊಂದು ಸಣ್ಣ ಟಿಪ್ ಕೊಡೋದಾದರೆ, ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬದಲಾಗಿ ಅವರ ಕೆರಿಯರ್ಗೆ ನೀವು ಸಪೋರ್ಟ್ ಮಾಡಿ. ಅವರು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದನ್ನು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಮ ಲೈಫ್, ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಮುಖವನ್ನು ಕಣ್ಣ ಮುಂದೆ ತಂದ್ಕೊಳ್ಳಿ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಫ್ಯಾಮಿಲಿ ಇಶ್ಯೂ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಈಗ ತುಂಬ ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಕೂಡ ಇರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಜಾಸ್ತಿ ಆಗಿರ್ಬೋದು. ನೀವಿಬ್ಬರು ಒಬ್ಬರನ್ನೊಬ್ಬರು ಎಷ್ಟೇ ಪ್ರೀತಿಸ್ತಾ ಇದ್ದರೂ ಕೂಡ ನಿಮ್ಮ ಮನೆಯವರ ಕಡೆಯಿಂದ ಅಥವಾ ಅವರ ಮನೆಯವರ ಕಡೆಯಿಂದ ತುಂಬ ಅಡೆತಡೆಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಕೆಲವರಿಗೆ ಇದು ಇಂಟರ್ ಕ್ಯಾಸ್ಟ್ ಸಮಸ್ಯೆ ಕೂಡ ಇರಬಹುದು, ಅಂದರೆ ಕ್ಯಾಸ್ಟ್ ಪ್ರಾಬ್ಲಮ್ ಕೂಡ ಬಂದಿರಬಹುದು, ಸಂಪ್ರದಾಯ ಬೇರೆ ಆಗಿರಬಹುದು ಅನ್ನೋ ಕಾರಣಕ್ಕೆ ಏನಾದರೂ ಜಗಳಗಳು ನಡೆದಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅಂದ ಕೂಡಲೇ ಅದೊಂದು ಬರೀ ಲವ್ ರಿಲೇಷನ್ಶಿಪ್, ಲವ್ ಅಫೇರ್ ಅಂತ ಅಂದ್ಕೋಬೇಡಿ.
ನಿಮ್ಮ ರಿಲೇಷನ್ಶಿಪ್ಪನ್ನು ಅಂದರೆ ನಿಮ್ಮ ರಿಲೇಷನ್ಶಿಪ್ ಇಷ್ಟ ಇಲ್ಲದೆ ಇರುವ ನಿಮ್ಮ ಫ್ಯಾಮಿಲಿ ಆಗಿರಬಹುದು ಅಥವಾ ಫ್ರೆಂಡ್ಸ್ ಇರಬಹುದು ಅಥವಾ ಇನ್ಯಾರೋ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ಈ ವ್ಯಕ್ತಿಗಳಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಆ ರೀತಿಯ ಪರಿಸ್ಥಿತಿ ಕೂಡ ಕೆಲವರ ಲೈಫ್ನಲ್ಲಿ ನಡೆದಿರಬಹುದು. ಹಾಗಾಗಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳೋದಾದರೆ ನಿಮ್ಮಿಬ್ಬರ ನಡುವೆ ಜಗಳ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಇತ್ತೀಚೆಗೆ ಅಂದರೆ ನೀವು ಮಾತಾಡಿರೋದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರು ಮಾತಾಡಿರೋದು ನಿಮಗೆ ಇಷ್ಟ ಆಗದೆ ಇರ್ಬೋದು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸ್ಕೊಳ್ಳುವ ತಾಳ್ಮೆ ಇಲ್ಲದ ಹಾಗೆ, ಪೇಷನ್ಸ್ ಇಲ್ಲದೆ ಹಾಗೆ ನೀವು ನಡ್ಕೊಂಡಿರಬಹುದು ಅಥವಾ ಅವರು ನಡ್ಕೊಂಡಿರಬಹುದು. ಸಿಟ್ಟಿನಲ್ಲಿ ಒಬ್ಬರಿಗೊಬ್ಬರು ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ರೀಸನ್ನಿಂದ ಈಗ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇರಬಹುದು. ನಿಮ್ಮಿಬ್ಬರ ನಡುವೆ ಮಾತನ್ನೋದು ನಿಂತೋಗಿರ್ಬೋದು, ಮೆಸೇಜ್ ಇಲ್ಲದೆ ಇರಬಹುದು, ಫೋನ್ ಕಾಲ್ ಇಲ್ಲದೆ ಇರಬಹುದು, ಅಥವಾ ಒಂಥರ ಸಪ್ರೇಷನ್ನಲ್ಲಿ ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈ ಪರ್ಸನ್ ಏನಿದ್ದಾರೆ ನಿಮ್ಮ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಈ ಸಿಟ್ಟು ಕೇವಲ ನಿಮ್ಮ ಮೇಲಲ್ಲ, ಹೊರಗಿನವರ ಒತ್ತಡದಿಂದ, ಪ್ರೆಷರಿಂದ ಅವರ ಮನಸ್ಸು ಹಾಳಾಗಿರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮನ್ನು ಬೇಕಂತಲೇ ದೂರ ಮಾಡಬೇಕು ಅನ್ನೋ ಉದ್ದೇಶ ಹೊಂದಿರುವ ಕೆಲವರು, ಅಂದರೆ ಯಾರೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮೂರನೇ ವ್ಯಕ್ತಿ ಆಗಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರಬಹುದು. ಇದರಿಂದ ಈ ವ್ಯಕ್ತಿ ಈಗ ಕನ್ಫ್ಯೂಸಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮಿಂದ ಸ್ವಲ್ಪ ಗ್ಯಾಪ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಮಿಬ್ಬರ ರಿಲೇಷನ್ಶಿಪ್ ಎನರ್ಜಿಯ ಮೂಲಕ ನೋಡೋದಾದರೆ ನಿಮ್ಮಿಬ್ಬರದು ಜೆನ್ಯೂನ್ ಪ್ರೀತಿ, ಸತ್ಯವಾದ ಪ್ರೀತಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರದು ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಸೋಲ್ಮೇಟ್ ಎನರ್ಜಿ, ಸೋಲ್ಮೇಟ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಹೌದು, ನೀವಿಬ್ಬರು ಎಷ್ಟೇ ಜಗಳ ಆಡಲಿ, ಎಷ್ಟೇ ಜನ, ಎಷ್ಟೇ ವ್ಯಕ್ತಿಗಳು ಅಂದರೆ ಥರ್ಡ್ ಪಾರ್ಟಿ ನಿಮ್ಮ ಮಧ್ಯ ಇನ್ವಾಲ್ವ್ ಆಗಲಿ, ನಿಮ್ಮನ್ನು ಬೇರೆ ಮಾಡೋದಕ್ಕೆ ನೋಡಲಿ, ನೀವಿಬ್ಬರು ಕೂಡ ಒಬ್ರಿಗೊಬ್ರು ಬೆಸ್ಕೊಂಡಿದ್ದೀರಾ ಅಥವಾ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ನಿಮಗೆ ಅವರ ಮೇಲೆ ಎಷ್ಟು ಪ್ರೀತಿ ಇದೆಯೋ, ನೀವು ಅವರನ್ನು ಎಷ್ಟು ಇಷ್ಟಪಡ್ತೀರೋ, ಎಷ್ಟು ಡೀಪಾಗಿ ಅವರನ್ನು ಲವ್ ಮಾಡ್ತೀರೋ, ಅಷ್ಟೇ ಈ ಪರ್ಸನ್ ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಲೈಕ್ ಮಾಡ್ತಾರೆ. ಹೊರಗಡೆ ಅವರು ಕೋಪ ತೋರಿಸ್ತಾ ಇರಬಹುದು, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರಬಹುದು, ಮಾತಾಡದೇ ಇರಬಹುದು. ಆದರೆ ಅವರ ಮನಸ್ಸಿನ ಒಳಗಡೆ ಅವರು ನಿಮ್ಮ ಬಗ್ಗೆ ದಿನಪೂರ್ತಿ ಯೋಚನೆ ಮಾಡ್ತಾರೆ. ಅಂದರೆ ನೀವು ಯಾವ ರೀತಿ ಯೋಚನೆ ಮಾಡ್ತಿರೋ, ನನ್ನ ಪಾರ್ಟ್ನರ್ ಹೇಗಿದ್ದಾರೋ, ಏನು ಮಾಡ್ತಾ ಇದ್ದಾರೋ, ಹುಷಾರಾಗಿದ್ದಾರೋ ಅನ್ನೋ ಚಿಂತೆ ನಿಮಗೆ ಯಾವ ರೀತಿ ಇದೆಯೋ ಅದೇ ರೀತಿ ಈ ಪರ್ಸನ್ಗೂ ಕೂಡ ಇದೆ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡೋ ಗುಣ ಇಲ್ಲ. ನೀವು ಮತ್ತು ಇವರು ತುಂಬ ಲಾಯಲ್ ಆಗಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಕನೆಕ್ಷನ್ನಲ್ಲಿ ತುಂಬ ಲಾಯಲ್ ಆಗಿದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಎಷ್ಟೋ ಸಲ ನೀವು ಅಂದ್ಕೊಂಡಿರ್ಬೋದು ಇದು ಮುಗ್ದೇ ಹೋಯಿತು, ಎಂಡ್ ಆಯಿತು ಈ ರಿಲೇಷನ್ಶಿಪ್ ಅಂತ. ಆದರೆ ನಿಮ್ಮ ಮನಸ್ಸು ಮಾತ್ರ ಅವರನ್ನು ಮರೆಯೋದಕ್ಕೆ ಒಪ್ಪುತ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದರಿಂದ ಹೊರಗಡೆ ಬರ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ ನಿಮ್ಮ ಮನಸ್ಸನ್ನೋದು. ಇದೇ ಸತ್ಯವಾದ ಪ್ರೀತಿಯ ಶಕ್ತಿ. ಇಲ್ಲಿ ಯಾರು ಯಾರನ್ನು ತಪ್ಪು ತಿಳಿಯೋ ಅಗತ್ಯ ಇಲ್ಲ. ಕೇವಲ ಪರಿಸ್ಥಿತಿಗಳು, ಸಿಚುವೇಶನ್ಗಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರಬಹುದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ನಿಮ್ಮ ಪ್ರಶ್ನೆ ಇರ್ಬೋದು, ನಾವು ಮತ್ತೆ ಒಂದಾಗ್ತೀವಾ ಅಂತ. ಹೌದು, ಇಲ್ಲಿ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈಗ ಇರೋ ಈ ನೋವಾಗಲಿ, ಈ ದೂರ ಆಗಲಿ, ಗ್ಯಾಪ್ ಆಗಲಿ, ಜಗಳ ಆಗಲಿ ಎಲ್ಲವೂ ಕೂಡ ಪರ್ಮನೆಂಟ್ ಅಲ್ಲ. ಸರಿಯಾದ ಟೈಮ್ ಬಂದಾಗ ನೀವಿಬ್ಬರು ಮತ್ತೆ ಒಂದಾಗ್ತೀರಾ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಈ ಸಂಬಂಧ ಮೊದಲಿನ ಥರ ಆಗಬೇಕು, ನಾರ್ಮಲ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ತಕ್ಷಣಕ್ಕೆ ಈಗಲೇ ಎಲ್ಲವೂ ಸರಿ ಹೋಗದೆ ಇರ್ಬೋದು. ಆದರೆ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿರೋದ್ರಿಂದ ಯಾವುದೇ ರೀತಿಯಿಂದಲೂ ಅಡ್ಡ ಬಂದರೂ, ಅಡೆತಡೆಗಳು ಬಂದರೂ ನಿಮ್ಮನ್ನು, ನಿಮ್ಮ ರಿಲೇಷನ್ಶಿಪ್ಪನ್ನು ಈ ಪರ್ಸನ್ ಮತ್ತು ನಿಮ್ಮನ್ನು ದೂರ ಮಾಡೋದಕ್ಕೆ ಆಗಲ್ಲ. ನಿಮ್ಮಿಬ್ಬರ ನಡುವೆ ಇರುವ ಆ ಒಂದು ನಂಬಿಕೆ ಮತ್ತು ಪ್ರೀತಿಯೇ ನಿಮ್ಮನ್ನು ಮತ್ತೆ ಹತ್ತಿರ ತರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈಗಿರುವ ಸಿಚುವೇಶನ್ ಎಷ್ಟೇ ಕ್ರಿಟಿಕಲ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಇದೆಲ್ಲವೂ ಕಳೆದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನಾರ್ಮಲ್ ಆಗಿ, ಮತ್ತೆ ಮೊದಲಿನ ಥರ ಆಗುವ ರೀತಿ ಎನರ್ಜಿ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಎನರ್ಜಿ ಮೂಲಕ ಇಲ್ಲಿ ಕಾಣ್ತಾ ಇರೋದ್ರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿಮಗೆ ಗೊತ್ತಾಗಿರಬಹುದು. ನಿಮ್ಮ ಸಂಬಂಧದ ಓವರಾಲ್ ಎನರ್ಜಿ ಪ್ರಕಾರ ಹೇಳೋದಾದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಗಳಿರಬಹುದು, ಆದರೆ ಪ್ರೀತಿ ಅದಕ್ಕಿಂತ ಜಾಸ್ತಿ ಇದೆ. ಸದ್ಯಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಬಿಲೀವನ್ನು ಮಾಡಿ ಮತ್ತು ಪಾಸಿಟಿವ್ ಆಗಿರಿ. ಆ ವ್ಯಕ್ತಿ ನಿಮ್ಮ ಹತ್ರ ಬಂದೇ ಬರ್ತಾರೆ ಅನ್ನೋ ರೀತಿ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.